ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಸಾಮಗ್ರಿ ಬೇಕಾಗುತ್ತೆ, ಹಬ್ಬಗಳಿಗೆ ಎಲ್ಲರೂ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡ್ತಾರೆ, ಅದನ್ನೇ ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೆ ಹೆಸರು ಕಾಳು, ಅಕ್ಕಿ, ರೇಷನ್ ಅಕ್ಕಿ ಬೇಕಾದ್ರೆ ತಗೋಬೋದು. ಆಮೇಲೆ ಅಕ್ಕಿ ತಗೊಂಡು ಹಸಿಮೆಣಸಿನ್ಕಾಯಿ, ಕರಿಬೇವು, ಮೆಣಸಿನಕಾಳು, ಜೀರಿಗೆ, ಗೋಡಂಬಿ, ಕೊಬ್ಬರಿ, ಎಣ್ಣೆ, ಬೆಲ್ಲ ತೊಗೊಂಡಿದ್ದೀನಿ. ಸಿಹಿ ಪೊಂಗಲ್ ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ ನಾನು. ಬಾಣಲೆ ಗ್ಯಾಸ್ ಮೇಲೆ ಇಟ್ಕೊಂಡು ಹೆಸರು ಕಾಳು, ಹೆಸರುಬೇಳೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೆಸರುಬೇಳೆ, ಅಕ್ಕಿ ಸ್ವಲ್ಪ ಬೆಚ್ಚಗಾಗಿ ಹುರ್ಕೊಂತೀನಿ. ಸ್ವಲ್ಪ ಬೆಚ್ಚಗಾಗೋಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಬೆಚ್ಚಗಾಗಿದೆ, ಸಾಕು, ತೆಗೆಯೋಣ. ಒಂದು ಬಾಣಲೆಯಲ್ಲಿ ಬಿಡೋಣ. ಒಂದು ಬೌಲಲ್ಲಿ ತೆಗೆದ್ರೆ ವಾಶ್ ಮಾಡ್ಕೋಬೇಕು. ಇವಾಗ ಇದನ್ನ ತೊಳ್ಕೊಂಡು ಇಟ್ಕೊಳ್ಳೋಣ. ಒಂದು ಕಡೆ ಸೈಡ್ನ ತೊಳ್ಕೊಂಡು ಇಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡ್ಬಿಡೋದು ಗ್ಯಾಸ್ ಮೇಲೆ. ಸಿಹಿ ಪೊಂಗಲ್ ಮಾಡ್ತೀನಲ್ಲ, ಹಂಗಾಗಿ ಹಂಗೆ ಕೂಗಿಸ್ತಾ ಇದ್ದೀನಿ. ನೀವು ಬರೀ ಖಾರ ಪೊಂಗಲ್ ಮಾಡೋದಾದರೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಕೂಗಿಸ್ಕೊಂಡ್ರೆ ಬೆಸ್ಟ್ ಆಗುತ್ತೆ. ಇವಾಗ ನಾನು ಇದನ್ನ ಮುಚ್ಚಳ ಮುಚ್ಚಿ ಒಂದು 4 ವಿಷಲ್ ಕೂಗಿಸ್ತೇನೆ. ಈ ಥರ ಬೆಂದಿದೆ ನೋಡಿ. ಅನ್ನ ಮೀಡಿಯಮ್ ಆಗಿ ಬೆಂದಿದೆ, ಹೆಸರುಬೇಳೆ ಫುಲ್ ಬೆಂದಿದೆ. ಇಷ್ಟ ಆದರೆ ಸಾಕು, ಭಾಳ ಮೆತ್ತಗೂ ಬೇಡ, ಮತ್ತು ಇದನ್ನು ಬೇಡ ಅಂತ. ಅನ್ನ ಆವಾಗಲೇ ಚೆನ್ನಾಗಿದೆ, ಇದ್ರೆ ಚೆನ್ನಾಗಿರುತ್ತೆ ಅಂತ ಮೀಡಿಯಮ್ ಆಗಿ ಇದಾಗಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಸಿಹಿ ಪೊಂಗಲಿಗೆ ಒಂದು ಸ್ವಲ್ಪ ತೆಗೆದುಬಿಡೋಣ. ಒಂದು ಪಾತ್ರೆಗೆ ಸಿಹಿ ಪೊಂಗಲ್ ಒಂದು ಅರ್ಧ ತೆಗೆದುಕೊಳ್ತೀನಿ. ನಿಮಗೆ ಎಷ್ಟು ಭಾಳ ಬೇಕು ಅಂದರೆ ಹೆಸರುಬೇಳೆ ಬೇಳೆ ಹಾಕ್ಕೋಬೋದು. ನಾನು ಮೀಡಿಯಮ್ ಆಗಿ ಇಷ್ಟು ತೆಗೆದಿರ್ತೀನಿ ಸಾಕು ಅಂತ. ಇದನ್ನ ಸೈಡ್ನಲ್ಲಿ ಇಟ್ಬಿಡೋಣ. ಇವಾಗ ಕುಕ್ಕರ್ನಲ್ಲಿರುವಂಥ ಒಂದೆರಡು 3 ಲೋಟದಷ್ಟು ನೀರು ಹಾಕ್ಬಿಟ್ಟು ಕುದಿಯೋಣ. ಒಂದೆರಡು ಲೋಟ ನೀರು ಹಾಕ್ತೀನಿ. ಅದನ್ನು ನೋಡ್ಕೊಂಡು ನೀರು ಹಾಕ್ರಿ. ಇವಾಗ 2 ಲೋಟ ಹಾಕಿದ್ದೀನಿ ನಾನು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ. ಅಷ್ಟರೊಳಗೆ ನಾವು ಒಗ್ಗರಣೆ ಹಾಕೊಳ್ಳೋಣ ಒಂದು ಬೌಲ್ನಲ್ಲಿ. ಇದೀಗ 1 ನಿಮಿಷ ಕುದ್ದ ಮೇಲೆ
ಹಸಿ ಶುಂಠಿನ ತುರಿದು ಹಾಕ್ಕೋಬೋದು. ನಾನು ಹಾಕಿಲ್ಲ, ನೀವು ಬೇಕು ಅಂದರೆ ಹಾಕ್ಕೋಬೋದು. ನಾವು ಮಕ್ಕಳು ತಿನ್ನಲ್ಲ ಅಂತ ಹಾಕಿಲ್ಲ ನಾನು. ಇವಾಗ ಇದು ರೆಡಿಯಾಗಿದೆ. 1 ನಿಮಿಷ ಕುದ್ರೆ ಆಯಿತು. ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ ನಾನು. ಆಮೇಲೆ ಕೊಬ್ಬರಿ ತುರಿದಿಕ್ಕಿಂದಿರೋದು, ಅದಕ್ಕೆ ಏಲಕ್ಕಿ ಕಾಯಿ ಪುಡಿ ಇಷ್ಟಾಗಿ ಕುದಿಸೋಕೆ ಇಟ್ಬಿಡೋಣ.